ಅಡಿಗಲ್ಲಿ ಹೇಳ್ತಾ ಇದೆ. ಏನಿದೆ ಅದಕ್ಕೆ ಹಾಕಿದ್ರು KRS ಅಂತ ಒಂದು ಬೃಹತ್ ಆದಂತ ಯೋಜನೆಗೆ ಅದೇ ಹಾಕಿದ್ರು. ಸರ್ ಕೃಷ್ಣರಾಜ ಸಾಗರ ಅನ್ನುವಂಥದ್ದು ಹೆಸರು ಆಮೇಲೆ ಬಂದಿದ್ದು. ಕೃಷ್ಣರಾಜ ಸಾಗರ ನಲ್ವಡಿ ಕೃಷ್ಣರಾಜ ಒಡೆಯವರು ಕಟ್ಟಿದ್ದಾದಮೇಲೆ. ಅದಕ್ಕೆ ಅರ್ಲಿಯರು ಟಿಪ್ಪು ಇದ್ದಾಗ ದ ನೇಮ್ ಆಫ್ ದ ಡ್ಯಾಮ್ ವಾಸ್ ನೇಮ್ಡ್ ಆಸ್ ಮೋಹಿ ಡ್ಯಾಮ್ ಅಂತ. ಏನಂತ ಕರೀತಾರೆ ಪ್ಲಾನ್ ಕನ್ಸ್ಟ್ರಕ್ಷನ್ ಮೋವಿ ಡ್ಯಾಮ್ ಅಂತ ಕರಿತಾ ಇದ್ರು. ಅದಕ್ಕೆ ಅಕ್ರಾಸ್ ದಿ ರಿವರ್ ಕಾವೇರಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ. ಸೊ ಇನಿಷಿಯಲಿ ಫೌಂಡೇಶನ್ ಲೇ ಮಾಡಿದ್ದು, ಸರ್ವೆ ಮಾಡಿ ಇದು ಸೂಕ್ತ ಸ್ಥಳ ಅಂತ ಗುರುತಿಸಿ ಫೌಂಡೇಶನ್ ಹಾಕಿದ್ದು, 6.5 TMCಗೆ ಫೌಂಡೇಶನ್ ಹಾಕಿದ್ದು ಟಿಪ್ಪು ಸುಲ್ತಾನೆ. ಹಿಸ್ಟ್ರಿ ಇದೆ ಸರ್, ಹಿಸ್ಟ್ರಿ ವಿ ಆರ್ ನಾಟ್ ಎರಾಡಿಕೇಟಿಂಗ್. 1794 AD ಇಲ್ಲಿ ನಾವಾಗ ಎಫತ್ ಅಂದ್ಬಿಟ್ಟು ಕಲ್ಲಿದೆ. ಇದನ್ನು ಈ ಕಲ್ಲು ಹಾಕಿರುವಂಥದ್ದು ನಾವಲ್ಲ, ಕೃಷ್ಣರಾಜ ಒಡೆಯರು. ಅಂದರೆ ಕೃಷ್ಣರಾಜ ಒಡೆಯವರಿಗೆ ಅವಮಾನ ಮಾಡ್ತಾ ಇದ್ದೀರಾ ನೀವು. ಕೃಷ್ಣರಾಜ ಒಡೆಯವರು ಹಾಕಿರೋ ತಪ್ಪು ಅಂತ ಹೇಳ್ಬೇಕು ಅಂತ ಹೊರಟಿದ್ದೀರಾ. ಏನದು ನಿಮ್ಮದು? ಇಟ್ಸ್ ವೆರಿ ಕ್ಲಿಯರ್. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಿ. ಹೇಳ್ತೀನಿ ಸರ್. 6 TMCಗೆ ಹೌದು. ಅಡಿಗಲ್ಲಲ್ಲ, ಬ್ಯಾರೇಜೇ ಕಟ್ಟಿದ್ದಾರೆ. ಬ್ಯಾರೇಜೇ ಕಟ್ಟಿ ಆಗ 1794 ಇಸ್ವಿಯಿಂದ ಇವರು ಸಾಯೋವರೆಗೂ ಆ ನೀರನ್ನು, ಸಾಯೋವರೆಗೂ ಅಲ್ಲ, 1911 ಇಸ್ವಿವರೆಗೂ ಆ ನೀರನ್ನು KR ನಗರ ಮತ್ತು ಶ್ರೀರಂಗಪಟ್ಟಣಕ್ಕೆ ಇರಿಗೇಷನ್ಗೆ ಉಪಯೋಗ ಮಾಡಿರುವಂಥದ್ದು ದಾಖಲೆಗಳಿದ್ದಾವೆ. ಅಲ್ಲ, ಎಕ್ಸ್ಟೆಂಡ್ ಅಲ್ಲ, ತೆಗೆದ್ಬಿಟ್ಟು ಆ ಜಾಗದಲ್ಲಿ ಆ ಬ್ಯಾರೇಜ್ನ ಕಿತ್ತಾಕಿ ಡ್ಯಾಮ್ ಕಟ್ಟಿದ್ದಾರೆ ಅಷ್ಟೇ. ಡ್ಯಾಮ್ನ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲೇ ಒಂದೇ ಒಂದು ಲೈನು ಎತ್ತಿ ಆ ಕಡೆ ಈ ಕಡೆ ವ್ಯತ್ಯಾಸ ಮಾಡಿಲ್ಲ ಅವರು. ಕೃಷ್ಣರಾಜ ಒಡೆಯರು ಈ ವಿಶ್ವೇಶ್ವರವರೆಲ್ಲ ಸರ್ವೆ ಮಾಡಿದ್ಮೇಲೆ ದಿಸ್ ಇಸ್ ದ ಕರೆಕ್ಟ್ ಪ್ಲೇಸ್ ಅಂತ ಆ ಜಾಗನ ಗುರುತಿಸಿ ಆ ಜಾಗನ ಸರ್ವೆ ಮಾಡಿ ಆಮೇಲೆ ಅದ್ರ ಮೇಲೆ ಡ್ಯಾಮ್ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಬ್ಯಾರೇಜ್ ಏರಿ ಥರ ಸರ್, ಅದು ಏರಿ ಥರ ಕಟ್ಟಿ ಒಂದು ದೊಡ್ಡದಾಗಿ ಕೆರೆಯನ್ನು ನಿರ್ಮಾಣ ಮಾಡಿದ್ರು. ಕೆರೆಯನ್ನು ನಿರ್ಮಾಣ ಮಾಡಿ ಸುಮಾರು ಸಾರಿ ಆ ನೀರು ಫ್ಲಡ್ ಎಲ್ಲ ಬಂದು ಆ ಕನ್ನಂಬಾಡಿ ಎಲ್ಲ ಮುಳುಗೋಗುವಂಥ ಕೆಲಸ ಆಗಿತ್ತು.